5 ಮಿನಿಟ್ಸ್ ಯಾರು ಎಕ್ಸ್ಪ್ಲೇನ್ ಮಾಡಿಬಿಡಿಪ್ಪ ನಿಮ್ಮದು. ನಮಸ್ತೆ, ನನ್ನ ಹೆಸರು ಮಂಜುಳಾ ಅಂತ ಹೇಳಿ. ನಮ್ಮದು ಪ್ರಾಡಕ್ಟು ಮಂಡ್ಯ ಜಿಲ್ಲೆಯಲ್ಲಿ ಹೊಳಲು ಅಂತೇಳಿ. ಇಲ್ಲಿ ನಮ್ಮದು ಭಾಗ್ಯಲಕ್ಷ್ಮಿ ಇಂಡಸ್ಟ್ರೀಸು. ನಮ್ಮ ಪ್ರಾಡಕ್ಟ್ ಬಂದು ಸತ್ವ ಜಾಗ್ರಿ ಅಂತೇಳಿ. ಈ ಪ್ರಾಡಕ್ಟ್ ವಿಶೇಷತೆ ಏನು ಅಂತಂದರೆ, ಎಲ್ಲರೂ ಕೂಡ ಆಲೆ ಮನೆ ಪ್ರೋಸೆಸ್ಸಲ್ಲಿ 500 ಆ ಡಿಗ್ರಿನಲ್ಲಿ ಬೆಲ್ಲ ಮಾಡ್ತಾರೆ. ನಮ್ಮ ಒಂದು ಪ್ರೋಸೆಸ್ ಬಂದು ಇಡ್ಲಿನ ಯಾವ ರೀತಿ ಕುಕ್ ಮಾಡ್ತೇವೆ ಆ ಒಂದು ಸ್ಟೀಮ್ನಲ್ಲಿ ಮಾಡೋದ್ರಿಂದ ಆ ಕಬ್ಬಿನ ಜ್ಯೂಸಲ್ಲಿ ಏನು ನ್ಯೂಟ್ರಿಯೆಂಟ್ಸ್ ಇದೆ ಅದು ಎಲ್ಲ ಪ್ರಿಸರ್ವ್ ಆಗುತ್ತೆ. ಸೊ ಇದರಿಂದ ಏನು ಯೂಸು ಅಂತ ಹೇಳಿದ್ರೆ, ಕಾಫಿ ಟೀಗೆ ಹಾಕಿದ್ರೆ ಬ್ರೇಕ್ ಆಗೋಲ್ಲ, ಲೈಫು ಕೂಡ 1 ಇಯರ್ ಬರುತ್ತೆ. ಆ್ಯಸ್ ಯೂಶ್ವಲ್ ನಮ್ಮ ಭಾರತೀಯ ಒಂದು ಸಾಂಪ್ರದಾಯಿಕ ಸ್ವೀಟ್ಗಳಾದ ಕಜ್ಜಾಯ ಇರ್ಬೋದು, ಒಬ್ಬಟ್ಟು, ಪಾಯಸ, ಇದಕ್ಕೆಲ್ಲಕ್ಕೂ ಕೂಡ ಹಾಕೋದ್ರಿಂದ ಇದು ಒಂದು ಒಳ್ಳೆ ಟೇಸ್ಟನ್ನು ಕೊಡೋವಂಥದ್ದು. ಅದ್ರ ಜೊತೆಲೇ ಇದರ ಬೈ ಪ್ರಾಡಕ್ಟ್ ಆದ ನಾವು ಕೊಬ್ಬರಿ ಮಿಠಾಯಿ ಇರ್ಬೋದು, ಮತ್ತು ಚಿಕ್ಕೀಸು, ಮತ್ತು ಪ್ಯೂರ್ ಅರಿಶಿಣ, ಇದು ಕೂಡ ಬೆಳಗಾಮಿಂದ ತರಿಸ್ತೇವೆ. ಇದು ಪ್ಯೂರ್ ಇರೋದ್ರಿಂದ ಎಡಿಬಲ್ ಆಗಿ ಮಕ್ಕಳಿಗೆ ನೀವು ಕಾಫ್ ಇರ್ಬೋದು, ಕೆಮ್ಮಿರ್ಬೋದು, ಮತ್ತು ಎಂಟಿ ಸ್ಟಮಕ್ಕಲ್ಲಿ ಬೆಳಗ್ಗೆ ಹೊತ್ತು ವಾಮ್ ವಾಟರ್ ತೊಗೊಳ್ಳೋವಂಥದ್ದು ಇರ್ಬೋದು, ಪೂಜೆಗೆ ಎಡಿಬಲ್ ಆಗಿ ಯೂಸ್ ಮಾಡ್ಬೋದು. ಇದು ಕೂಡ ಪ್ಯೂರ್ ಇದೆ. ಮತ್ತು ಇದರ ನಮ್ಮ ಒಂದು ಸತ್ವ ಜಾಗ್ರಿ ಬಂದು ಈ ಒಂದು ಭಾಗ್ಯಲಕ್ಷ್ಮಿ ಇಂಡಸ್ಟ್ರೀಸು, ಇದು ಬಂದು ಒಳ್ಳೆ ಗ್ರಾಮದಲ್ಲಿ ಇದೆ. ಒಂದು 6-7 ವರ್ಷದಿಂದ ನಾವು ಮಾಡ್ತಾ ಇದ್ದೇವೆ. ಈ ಒಂದು ಪ್ರಾಡಕ್ಟ್ ಯೂಸ್ ಏನು ಅಂತಂದರೆ, ಕಬ್ಬಿನ ಜ್ಯೂಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋ ಅಂಥದ್ದು ಕೂಡ ಆಗಿರೋವಂಥದ್ದು. ಓಕೆ, ಸೊ ಇದನ್ನು ನಿಮಗೆ ರಿಟೇಲ್ ಹೋಲ್ಸೇಲ್ ಬೇಕು ಅಂತಂದರೆ ನಾವೇ ಓನ್ ಮ್ಯಾನುಫ್ಯಾಕ್ಚರ್ನ ಒಂದು ಒಳ್ಳೆ ರೀಸನಬಲ್ ಪ್ರೈಸಲ್ಲಿ ನಿಮಗೆ ನಾವು ಕೊಡೋಕ್ಕೆ ಸಿದ್ಧ ಇದ್ದೇವೆ. ಸೊ ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ನೋಟ್ ಮಾಡ್ಕೊಳ್ಳಿ: 8971197086, ಹಾಗೆ 9342567905. ಓಕೆ, ಥ್ಯಾಂಕ್ ಯು. ನನ್ನ ಹೆಸರು ಶಂಕರ್ ಅಂತ. ನಾನು ಬೆಳಗಾವಿ ಡಿಸ್ಟಿಕ್ ರಾಮದುರ್ಗ. ನಮ್ಮದು ರಾಮದುರ್ಗ ಗೃಹ ಉದ್ಯೋಗ ಅಂತೇಳಿ ಫಾರ್ಮ್ ರಿಜಿಸ್ಟ್ರೇಷನ್ ಆಗಿರೋದು. ನಾವು ಮನೆಯಲ್ಲಿ ಮಹಿಳೆಯರು ತಯಾರು ಮಾಡಿರೋಂಥ ಸಜ್ಜೆ ರೊಟ್ಟಿ, ಆಮೇಲೆ ಜೋಳದ ರೊಟ್ಟಿ, ಆಮೇಲೆ ಇವು ಅಲಸಂದಿ ಹಸಂಡಿಗೆ ಅಂತ ಕರೀತಾರೆ, ಅಲಸಂದಿಯಿಂದ ಮಾಡಿರೋ ಸಂಡಿಗೆ, ಆಮೇಲೆ ರಾಗಿ ಹಪ್ಪಳ, ಆಮೇಲೆ ಉದ್ದಿನ ಹಪ್ಪಳ, ಇವನ್ನೆಲ್ಲ ನಾವು ಮನೆಯಲ್ಲೇ ತಯಾರು ಮಾಡೋದು. ಆಮೇಲೆ ಶೇಂಗಾ ಚಟ್ನಿ, ಜೋಳದ ರೊಟ್ಟಿ, ಆಮೇಲೆ ಆಲೂ ಚಿಪ್ಸು, ಆಮೇಲೆ ಅಕ್ಕಿ ಹಪ್ಪಳ, ಇದು ಮೆಕ್ಕೆಜೋಳದ ಹಪ್ಪಳ, ಸಬ್ಬಕ್ಕಿ ಹಪ್ಪಳ, ಇವನ್ನೆಲ್ಲ ಮನೆಯಲ್ಲೇ ತಯಾರು ಮಾಡೋದು. ನಮ್ಮದು ಆಲ್ ಓವರ್ ಕರ್ನಾಟಕ ಡೋರ್ ಡೆಲಿವರಿ ಇದೆ ಮೇಡಮ್. ನಮ್ಮದು ಫಾರ್ಮ್ ಬಂದುಬಿಟ್ಟು ರಾಮದುರ್ಗ ಗೃಹ ಉದ್ಯೋಗ ಅಂತ ಹೇಳಿಬಿಟ್ಟು. ಈ ನಮ್ಮದು ನಂಬರು ಇಲ್ಲಿದೆ ಸರ್, ಈ ನಂಬರ್ ಇದು. ಈ ನಂಬರಲ್ಲಿ ನೀವು ಕಾಲ್ ಮಾಡಿದರೆ ಅಥವಾ ಒಂದು ವ್ಯಾಟ್ಸಪ್ ಮಾಡಿದರೆ ಆಲ್ ಓವರ್ ಕರ್ನಾಟಕ ನಮ್ಮದು ಡೋರ್ ಡೆಲಿವರಿ ಸೌಲಭ್ಯ ಇದೆ ಸರ್. ತುಷಾರ, ನಾನು ಮಂಗಳೂರಿಂದ ಬಂದಿದ್ದೇನೆ. ನಾವು ಆಯಿಸ್ಟರ್ ಮಶ್ರೂಮನ್ನು ನಾವು ಮನೆಯಲ್ಲೇ ಬೆಳಿತೇವೆ, ಯಾವುದೇ ರಾಸಾಯನಿಕ ಇಲ್ಲದೆ ಬೆಳಿತೇವೆ. ಅದೇ ಮಶ್ರೂಮಿಂದ ನಾವು ಮಶ್ರೂಮ್ ಚಕ್ಲಿ, ಸಂಡಿಗೆ, ಉಪ್ಪಿನಕಾಯಿ, ಇಂಥ ವ್ಯಾಲ್ಯೂ ಎಡಿಷನ್ ಎಲ್ಲ ನಾವು ಮಾಡಿದ್ದೇವೆ. ಯಾವುದೇ ರಾಸಾಯನಿಕ ಬಳಸದೆ ಎಲ್ಲ ರೆಡಿ ಮಾಡಿದ್ದೇವೆ ನಾವು. ನಾವು ಅಕ್ಕಿ ರೊಟ್ಟಿ, ಇದಕ್ಕೆ ಕೋಳಿ ರೊಟ್ಟಿ ಅಂತ ಹೇಳ್ತಾರೆ, ಇದನ್ನು ಮನೆಯಲ್ಲಿ ರೆಡಿ ಮಾಡ್ತೇವೆ. ಮತ್ತು ಇದು ಸಂಡಿಗೆ, ಬೆಳ್ಳುಳ್ಳಿ ಸಂಡಿಗೆ, ಇದು ಈರುಳ್ಳಿ ಸಂಡಿಗೆ ಎಲ್ಲ ಮನೆಯಲ್ಲಿ ರೆಡಿ ಮಾಡೋದು. ಮತ್ತು ಇದು ಬತ್ತಿ, ವೈಟ್ ಬತ್ತಿ, ಮತ್ತೊಂದು ಇದು ಮಂಗಳೂರು ಸೈಡ್ ಬತ್ತಿ, ಇದು ಮಂಗಳೂರು ಸೈಡ್ ಬತ್ತಿ, ಇಷ್ಟೆಲ್ಲ ಮನೆಯಲ್ಲಿ ತಯಾರು ಮಾಡೋದು ನಾವು. ಹೇಮಲತಾ, ನಮ್ಮದು ಅಮೃತಮ್ ಫುಡ್ಸ್ ಅಂತ ಹೇಳಿ ಪ್ರಾಡಕ್ಟ್ ಬಂದುಬಿಟ್ಟು ಪುಳಿಯೋಗರೆ ಗೊಜ್ಜಿದೆ, ಮತ್ತು ಚಟ್ನಿ ಪುಡಿ, ಮಸಾಲೆ ಪುಡಿಗಳೆಲ್ಲ ಮಾಡ್ತೀವಿ. ನಮ್ಮಲ್ಲಿ ಫೇಮಸ್ ಅಂದರೆ ಬ್ಯಾಂಗ್ಳೂರ್ ಟೆಂಪಲ್ ಸ್ಟೈಲ್ ಪುಳಿಯೋಗರೆ ಅಂತೇಳಿ ಈ ಥರ ಗೊಜ್ಜು ಬರುತ್ತೆ. ಈ ಗೊಜ್ಜಲ್ಲಿ ನಿಮಗೆ ಮಸಾಲ, ಒಗ್ಗರಣೆ, ಆಯಿಲೆಲ್ಲ ರೆಡಿಯಾಗಿರುತ್ತೆ. ಕಡಲೆಬೇಳೆ ಸಪ್ರೇಟ್ ರೋಸ್ಟೆಡ್ ಕೊಟ್ಟಿರ್ತೀವಿ. ಡೈರೆಕ್ಟಾಗಿ ಅನ್ನಕ್ಕೆ ಹಾಕಿ, ವಾಮ್ ರೈಸ್ಗೆ ಹಾಕಿ ಮಿಕ್ಸ್ ಮಾಡೋದಷ್ಟೇ. ಅನ್ನ ಒಂದೇ ಅಲ್ಲ, ಮಿಲೆಟ್ಸ್, ಅವಲಕ್ಕಿ ಯಾವುದಕ್ಕೆ ಬೇಕಾದ್ರೂ ಹಾಕ್ಕೊಂಡು ತಿನ್ಬೋದು. ಅದರದಲ್ಲಿ ನಮ್ಮ ಹತ್ರ ಒಂದು 6 ವೆರೈಟೀಸ್ ಮಸಾಲೆ ಪುಡಿಗಳು ಸಿಗುತ್ತೆ. ಇದೆಲ್ಲ ಮಸಾಲ ಪುಡಿಗಳು. ಬಿಸಿಬೇಳೆ ಬಾತ್, ರಸಮ್ ಪೌಡರ್ಸ್, ವಾಂಗಿಬಾತ್ ಪೌಡರ್ ಎಲ್ಲ ಸಿಗುತ್ತೆ. ಹುಳಿ ಪೌಡರ್ ಸಿಗುತ್ತೆ. ಮತ್ತು ಮೊರಿಂಗಾ ಚಟ್ನಿ ಪುಡಿ, ಮತ್ತು ಕಡಲೆಬೇಳೆ ಚಟ್ನಿ ಪುಡಿ, ದೋಸಾ ಪುಡಿ, ಮೊಳಗಾಯಿ ಪುಡಿ, ಆಂಧ್ರ ಸ್ಟೈಲ್ ಪರುಪು ಪುಡಿ, ಮೆಂತ್ಯ ಹಿಟ್ಟು, ಎಲ್ಲ ವೆರೈಟೀಸ್ ಆಫ್ ಚಟ್ನಿ ಪುಡಿಗಳು ಸಿಗುತ್ತೆ ನಿಮಗೆ. ಔಟ್ಲೆಟ್ ಬಂದುಬಿಟ್ಟು ಫ್ಯಾಕ್ಟ್ರಿ ಔಟ್ಲೆಟ್ ಇರೋದು ರಾಜಾಜಿನಗರ ಇಂಡಸ್ಟ್ರಿಯಲ್ ಏರಿಯಾ. ಮತ್ತು ನಮ್ಮದು ಎಲ್ಲ ಪ್ರಾಡಕ್ಟ್ಗಳಿಂದನೂ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಬೇಕು ಅಂದರೆ ನೀವು ಸಂಪರ್ಕಿಸ್ಬೋದು. ಥ್ಯಾಂಕ್ ಯು. ಮಂಜುನಾಥ್ ತುಮಕೂರಿಂದ. ನಾವು ರೆಡಿ ಟು ಈಟ್ ಮಿಲೆಟ್ ಬೈಟ್ಸ್ ಮಾಡ್ತೀವಿ. ನಮ್ಮ ಉದ್ದೇಶ ಏನಂದರೆ, ಈಗಿನ ಯಂಗ್ ಜನ್ರೇಷನ್ ಏನಿದೆ ಅವರೆಲ್ಲ ಏನು ಮಾಡ್ತಾರೆ, ಪಿಜ್ಜಾ ಅಂದರೆ ಫಾಸ್ಟ್ ಫುಡ್ ಹಿಂದೆ ಹೋಗಿದ್ದಾರೆ. ಅದನ್ನು ಕನ್ವರ್ಟ್ ಮಾಡಿ ನಮ್ಮ ಟ್ರೆಡಿಷನಲ್ ಫುಡ್ ಏನಿದೆ, ರೊಟ್ಟಿಗಳು, ಆ ಥರದ ಕಡೆ ಗಮನ ಎಳಿಬೇಕು. ಅದು ನಮ್ಮ ಮುಖ್ಯವಾದ ಉದ್ದೇಶ. ಇಲ್ಲಿ ನಾವು ರೆಡಿ ಟು ಈಟ್ ಮಿಲೆಟ್ ಬೈಟ್ಸ್ ಅಂತ ಮಾಡಿದ್ದೀವಿ. ಇದು ರೋಸ್ಟೆಡ್, ನಾಟ್ ಡೀಪ್ ಫ್ರೈಡು, ಮತ್ತು ಮಸಾಲ ಇರ್ತದೆ, ಮತ್ತು ಡೈರೆಕ್ಟ್ ಇದನ್ನು ತಿನ್ಕೋಬೋದು. ಸಜ್ಜೆ, ಕೊರಲೆ, ನವಣೆ, ರಾಗಿ, ಜೋಳ, ಅಮರ ಅಂತ ಆ ಥರ ಮಿಲೆಟಲ್ಲಿ ಮಾಡಿದ್ದೀವಿ. ಹೆಲ್ದಿ ಸ್ನ್ಯಾಕ್ ಇದು, ಚೆನ್ನಾಗಿರುತ್ತೆ.
ನಾನು ಬರ್ತಿರೋ ತುಮಕೂರಿಂದ. ಇಲ್ಲಿ ಮಲ್ಲೇಶ್ವರಮಲ್ಲಿ ಶ್ರೀ ಆರ್ಗ್ಯಾನಿಕ್ ಮಿಲೆಟ್ ವರ್ಲ್ಡ್ ಅಂತಿದೆ. ಅಲ್ಲಿ ಮಿಲೆಟ್ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ. ಅಲ್ಲಿ ಕೂಡ ನಮ್ಮ ಎಲ್ಲ ಮಿಲೆಟ್ ಪ್ರಾಡಕ್ಟ್ ಸಿಗುತ್ತೆ. ರೋಸ್ಟೆಡ್ ನಿಪ್ಪಟ್ಟು ಸಿಗುತ್ತೆ, ರೋಸ್ಟೆಡ್ ಮಿಲೆಟ್ ಬೈಟ್ಸ್ ಎಲ್ಲ ಸಿಗುತ್ತೆ ಸರ್. ಅಂತ ನಾವು ಭಾರತೀಯ ವನಸರಿಯಿಂದ ಬರ್ತಾ ಇರೋದು. ಸೊ ನಮಗೆ ನಾವು ಆರ್ಗ್ಯಾನಿಕ್ ಆಗಿ ಎಲ್ಲ ಪ್ರಾಡಕ್ಟ್ಸು ಪ್ರೊಡಕ್ಷನ್ ಮಾಡ್ತೀವಿ. ಅಂದರೆ ಇವಾಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿಯೊಂದು ಕಡೆನೂ ಬಂದು ಕೆಮಿಕಲ್ಸು ತುಂಬ ಯೂಸ್ ಮಾಡ್ತಿದ್ದಾರೆ ಮತ್ತು ಅಡಲ್ಟ್ರೇಷನ್ ತುಂಬ ಆಗ್ತಾಯಿದೆ. ಸೊ ಅದನ್ನು ಅವಾಯ್ಡ್ ಮಾಡಿ ನಮಗೆ ನಾವೇ ಖುದ್ದಾಗಿ ಹಳೆ ಪದ್ಧತಿನಲ್ಲಿ ಒಲೆನಲ್ಲಿ ಏನು ಮಾಡ್ತಾಯಿದ್ರು ಅದೇ ರೀತಿಯಲ್ಲಿ ನಾವು ಪ್ರೊಡಕ್ಷನ್ಗಳು ಮಾಡ್ತಾಯಿದ್ದೀವಿ. ಬಟ್ ನಾವು ಮಾಡೋದು ಬಂದು ತುಂಬ ಸಣ್ಣ ಕ್ವಾಂಟಿಟಿನಲ್ಲಿ, ಅಂದರೆ ಇವಾಗ ಮನೆ ಲೆವೆಲಲ್ಲಿ ನಾವು ಹೇಗೆ ಮಾಡ್ಕೊತೀವಿ ಅದೇ ರೀತಿ ಕ್ವಾಲಿಟಿಯಲ್ಲಿ ಮೇಂಟೈನ್ ಮಾಡಿ ಕೊಡ್ತಾಯಿದ್ದೀವಿ. ಇಲ್ಲಿ ನಮ್ಮಲ್ಲಿ ನಾವು PMFME ಸ್ಕೀಮಲ್ಲಿ ಸಬ್ಸಿಡಿ ಸಹ ತೊಗೊಂಡಿದ್ದೀವಿ. ಸೊ ನಿಮಗೆ ಎಲ್ಲರಿಗೂ ತುಂಬ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ PMFME ಅಂದರೆ ಏನು ಅಂತ. ಇದು ಬಂದು ಪ್ರಧಾನಮಂತ್ರಿಯವ್ರದ್ದು ಸ್ಕೀಮ್. ಇದು ಯಾರು ರೈತರು ಸ್ವಂತ ಅವರೇ ಬೆಳೆದು ಆರ್ಗ್ಯಾನಿಕ್ಕಾಗಿ ಬೆಳೆದು ಮಾರಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಏನು ಮಾಡ್ತಾರೆ ಅಂದರೆ ಬೇರೆಯವ್ರಿಗೆ ಹೋಗಿ RMCಗಳಲ್ಲಿ ಕೊಡ್ತಾರೆ, ಅವ್ರಿಗೆ ಬೆಳೆ ಸಿಗೋದಿಲ್ಲ. ಸೊ ಇಲ್ಲಿ ನಾವೇನು ಮಾಡ್ತೀವಿ, ನಾವೇನು ಬೆಳೆ ಬೆಳೆದಿರ್ತೀವಿ ಅದನ್ನು ನಾವೇ ಖುದ್ದಾಗಿ ಪ್ರೊಸೆಸಿಂಗ್ನ ಮಾಡಿ ರೈತರಿಗಿಂದ ಡೈರೆಕ್ಟಾಗಿ ನಾವು ಕಸ್ಟಮರ್ಸ್ಗೆ ಸಪ್ಲೈ ಮಾಡ್ತೀವಿ. ಸೊ ಇದರಲ್ಲಿ ನಿಮ್ಗೆ ಯಾವುದೇ ರೀತಿಯಾದಂಥ ಕಲಬೆರಕೆ ಇರೋದಿಲ್ಲ, ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ. ಅದೇ ರೀತಿ ಅಂತ ನಿಮಗೆ ಪ್ರೊಸೆಸಿಂಗು ಸಹ ಬಂದು ನೀವು ನೋಡ್ಬೋದು. ಥ್ಯಾಂಕ್ ಯು ಸರ್. ಸ್ವಂತವರು ಬಂದು ಕೋಲಾರ, ನಾವು ಬೆಳೆಯೋದೆಲ್ಲ ಕೋಲಾರಲ್ಲಿದೆ ಮತ್ತು ಮಂಡ್ಯದಲ್ಲಿದೆ ನಮ್ಮದು ಜಮೀನು ಬಂದು. ಸೊ ನಮ್ಮಲ್ಲಿ ಎಲ್ಲ ರೀತಿಯಂಥ ಮಿಲ್ಲೆಟ್ಸ್ ಆಗಿರ್ಬೋದು, ಅಂದರೆ ಸಿರಿಧಾನ್ಯಗಳು ಆಗಿರ್ಬೋದು, ಗಾಣದ ಎಣ್ಣೆಗಳು ಆಗಿರ್ಬೋದು, ಮಸಾಲೆ ಪದಾರ್ಥಗಳು ಪ್ರತಿಯೊಂದು. ಇವಾಗ ನಮ್ಮದು ಒಂದು ಸ್ಟಾಲ್ ಓಪನ್ ಮಾಡಿದ್ದೀವಿ ಮೈಸೂರು ರೋಡ್ ನೈಂಡಹಳ್ಳಿಯಲ್ಲಿ. ಸೊ ಯಾರಿಗೆ ಬೇಕಾದ್ರೂ ನೀವು ಮೈಸೂರು ರೋಡ್ ನೈಂಡಹಳ್ಳಿಗೆ ಬಂದು ಭಾರತೀಯ ವನಸಿರಿ ಅಂತ ಗೂಗಲಲ್ಲಿ ಹಾಕೋರು ಸಿಗುತ್ತೆ, ನೀವು ಅಲ್ಲಿ ಬಂದು ಬೇಕಾದ್ರೆ ಪರ್ಚೇಸ್ ಮಾಡಬಹುದು. Thank you, sir. I'm Anshu Sharma and I run Achievers IS Academy. It's there in Jayanagar 9th block, and we train students for the civil services examination, UPSC, KPSC, CAT examination and IELTS examination. Many of the students, they have cleared their UPSC and KPSC examination from our institute. And we take very small batches and we train students for the prelims, mains and the interview. Thank you so much. ಅಲ್ಲಿ ಸರ್ ಅಲ್ಲಿ ಯಾರು ಮೇಲೆ ಕಳಿಸ್ಬಿಡಿ ಬೆಸ್ಟ್. ಅದು ನಾವು ಇವತ್ತು ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಆಚರಣೆ ಮಾಡ್ತಾ ಇದ್ದೀವಿ. IITದಲ್ಲಿ ಒಂದು ಚೆನ್ನಾಗಿ ಪ್ರೋಗ್ರಾಮನ್ನು ಏರ್ಪಾಡು ಮಾಡಿದ್ದಾರೆ. ಇಲ್ಲಿ ಭಾಳಷ್ಟು ವಿಮೆನ್ NGOs ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಸೇರಿಸಿದ್ದಾರೆ ಇಲ್ಲಿ. ಮತ್ತು ಒಂದು ಸಂಭ್ರಮ ರೀತಿಯಲ್ಲಿ ಅವರು ಆಚರಣೆ ಮಾಡ್ತಾ ಇದ್ದಾರೆ. ನಾವು ಇಂಟರ್ನ್ಯಾಷನಲ್ ವಿಮೆನ್ ಡೇ ಆಚರಣೆ ಮಾಡ್ತಕ್ಕಂಥದ್ದು ಒಂದು ದಿವಸ ಕೆಲಸ ಇಲ್ಲ. ಇದು ಪ್ರತಿ ದಿವಸ ನಾವು ಅದನ್ನು ನಮ್ಮ ಕಾರ್ಯ ರೂಪದಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ. ಮತ್ತು ಅದು ಸುಧಾರಣೆ ಪ್ರತಿಯೊಂದು ಜಾಗದಲ್ಲಿ ಆಗಬೇಕು. ಅದು ವೈಯಕ್ತಿಕ ಲೆವೆಲ್ಲಿ ಆಗಬೇಕು, ಸಮಾಜದಲ್ಲಿ ಆಗಬೇಕು, ಸರ್ಕಾರದಲ್ಲಿ ಆಗಬೇಕಾಗಿದೆ. ಸೊ ಇದರದ್ದು ಸ್ಪಿರಿಟ್, ಆ ಸ್ಪಿರಿಟಲ್ಲಿ ನಾವು ಅದನ್ನು ಆಚರಣೆ ಮಾಡಬೇಕಾಗಿದೆ. ನಗರದ ಮಹಾದೇವಪ್ಪ ಪ್ರದೇಶ ಕೃಷಿ ಸಮಾಜದ ಅಧ್ಯಕ್ಷರು. ವಿಶೇಷವಾದ ದಿನ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸಿದ ಸಂದರ್ಭದಲ್ಲಿ ನಮ್ಮ IITಯವರು ಮಹಿಳಾ ದಿನಾಚರಣೆಯ ಅಂಗವಾಗಿ ದೊಡ್ಡದಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದರ ಪ್ರಾಮುಖ್ಯತೆ ಭಾಳ ಮುಖ್ಯ ಅಂತಂದು ಹೇಳೋದಿದೆ. ಬದಲಾದ ಸನ್ನಿವೇಶದಲ್ಲಿ ಮಹಿಳೆಯರ ಪಾತ್ರ ದೊಡ್ಡದಿದೆ. ಅವ್ರನ್ನೆಲ್ಲ ಹೇಗೆ ಬಳಸ್ಕೋಬೇಕು, ಯಾವ ರೀತಿ ಅವ್ರನ್ನ ಈ ಸಮಾಜಮುಖಿ ತರಬೇಕು, ಮತ್ತು ಈಗಾಗಲೇ ಇದ್ದಾರೆ, ಇನ್ನೂ ಹೆಚ್ಚು ಪ್ರಭಾವಿತವಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಅವರು ಉದ್ಯೋಗವನ್ನು ಮಾಡೋವಂಥ ಅವಕಾಶಗಳು ಬರಬೇಕು ಅನ್ನೋದು ನನ್ನ ಆಸೆ. ಮಹಿಳೆಯರು ಸ್ವಸಹಾಯ ಸಂಘ ಕಂಪ್ಲೀಟ್ಲಿ ಎಲ್ಲ ಮಿಲೆಟ್ ಬೇಕು. But very expensive. 50 grams of ragi or 50 rupees. ಬಜೆಟ್ ಕೈಯಲ್ಲಿ ಈ ರೀತಿ ಸಲಹೆಗಳನ್ನು ನೀಡುತ್ತಾ ಬಂದಿದೆ ಕೃಷಿ ತಂತ್ರಜ್ಞರ ಸಂಸ್ಥೆ.
ಇಷ್ಟೆಲ್ಲ ಗಣನೀಯವಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿರುವ ಕೃಷಿ ತಜ್ಞರ ಸಂಸ್ಥೆ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸುತ್ತಿದೆ. ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ. ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿಯಾಗಿ, ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾಗಿ ಕರ್ಪೂರದಂತೆ ಉರಿದು ಬೆಳಗುವಳು ಹೆಣ್ಣು. ಎಲ್ಲ ರಂಗದಲ್ಲೂ ಮುಂಚೂಣಿಯಲ್ಲಿದ್ದಾಳೆ ಹೆಣ್ಣು. ವಿಆರ್ ಇನ್ ದ ವುಮೆನ್ ಎರಾ ಅಂತಲೇ ಹೇಳಬಹುದು. ನಮ್ಮ ದೇಶದ ಅತ್ಯುನ್ನತ ಸ್ಥಾನ ಅಲಂಕರಿಸಿರುವಂತಹ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು, ಹಣಕಾಸು ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು, ಗಗನಯಾತ್ರಿಗಳಾದ ಕಲ್ಪನಾ ಚಾವ್ಲಾ, ಸುನಿತಾ ವಿಲಿಯಮ್ಸ್ ಮತ್ತು ಭಾರತ ಮಹಿಳಾ ತಂಡಕ್ಕೆ ವಿಶ್ವಕಪ್ ಗೆದ್ದು ತಂದುಕೊಟ್ಟಂತಹ ಹರ್ಮನ್ಪ್ರೀತ್ ಕೌರ್ ಮತ್ತು ಸ್ಮೃತಿ ಮಂದಾನಾ ಟೀಮ್ ಅಲ್ಲದೆ ನಾಗರಿಕ ವಿಮಾನಯಾನದಲ್ಲಿ ಜಗತ್ತಿನಲ್ಲೇ ಅತಿ ಹೆಚ್ಚು ಮಹಿಳಾ ಪೈಲಟ್ಗಳನ್ನು ಹೊಂದಿರುವ ದೇಶ ನಮ್ಮ ಭಾರತ ಆಗಿದೆ. ಇವರೆಲ್ಲರೂ ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾರೆ. ದೀಪ ಸಾರ್ಥಕ ಬದುಕಿನ ಸಂಕೇತ. ದೀಪವು ಭಕ್ತಿಯೋಗ, ಕರ್ಮಯೋಗ ಮತ್ತು ಜ್ಞಾನ ಯೋಗದ ಪ್ರತೀಕವಾಗಿದೆ. ಬತ್ತಿ ಕರ್ಮದ ಸಂಕೇತ, ಎಣ್ಣೆ ಭಕ್ತಿಯ ಸಂಕೇತ, ಜ್ಯೋತಿ ಜ್ಞಾನದ ಸಂಕೇತ. ಕರ್ಮ ಮತ್ತು ಜ್ಞಾನಗಳಿಗೆ ಭಕ್ತಿಯೇ ಪೂರಕ ಎಂಬ ತತ್ವವನ್ನು ದೀಪ ಸಾರುತ್ತದೆ. ದೀಪ ತಾನು ಬೆಳಗಿ ಇತರರಿಗೂ ಬೆಳಕು ಕೊಡುತ್ತದೆ. ದೀಪದಂತೆ ಸಾರ್ಥಕ ಬದುಕು ಮಹಿಳೆಯರದು. ಸ್ತ್ರೀ ಪ್ರತಿ ಮನೆಯಲ್ಲೂ ನೆಮ್ಮದಿಯ ಬೆಳಕಿಗೆ ಕಾರಣಕರ್ತಳು. ಗರ್ಭವನ್ನೇ ಭೂಮಿ ಮಾಡಿ ಜೀವ ಕೊಟ್ಟವಳು. ಮೂಲತಃ ಕೊಡಗುನವರು ಆ ಎಮ್ಮೆ ಆಗಿ ಅವರು ಈ ಮತ್ತೆ ಪ್ಲಾಂಟೇಶನ್ ಕ್ರಾಪ್ಸ್ ಬೆಳೆಯೋದ್ರ ಜೊತೆಗೇನೆ ಚಾಕ್ಲೇಟ್ಸ್ ಮಾಡ್ತಾರೆ, ಮತ್ತೆ ರೋಸ್ಮೆರಿ ಆಯಿಲ್ ಮುಂತಾದ ಅಗ್ರೋ ಪ್ರೊಸೆಸಿಂಗ್ ಆಕ್ಟಿವಿಟಿನಲ್ಲಿ ಅವರು ಅಳವಡಿಸಿಕೊಂಡಿದ್ದಾರೆ. ಅವರು CFTR ಸರ್ಟಿಫೈಡ್ ಕೂಡ ಆಗಿದ್ದಾರೆ. ಅವರಿಂದ ಹೆಣ್ಣು ಮಕ್ಕಳು ಹಿಂದೆ ಬಂದಿದೆ ಸಮಯ ಮುಂದೆ ಹೋಗಿದ್ರು.